ಪೆಟ್ರೋಲ್ ಖಾಲಿ ಆಗ್ಯದ ಅಂತ ಅದಕ್ಕೆ ನಿಂದಿರ್ಸಿ. ಹಾಂ ರೈಟ್ ಗಾಯ್ಸ್, ಗಾಡಿ ಪ್ರಾಬ್ಲಮ್ ಬಂದದ. ಬರೋದಲ್ಲ, ಸ್ವಲ್ಪ ಹೇಳ್ತೀನಿ ಕೇಳು. ಹಿರೇಶ್ ಇವತ್ತು ಬಂದ್ಬಿಟ್ಟು ಸಂಡೇ ಅದ, ಮನೇಲಿ ಇದ್ದೀವಿ. ಇವತ್ತು ವರ್ಕ್ ಏನಿಲ್ಲ. ಅಮ್ಮನ ಜೊತೆ ಇವತ್ತು ಸ್ವಲ್ಪ ಏನಾದರೂ ಎಂಟರ್ಟೈನ್ಮೆಂಟ್ ತೊಗೊಳ್ಳೋಣ ಬನ್ನಿ. ಇಲ್ವಾ? ಏನು ಹೇಳು? ಕೋಳಿ ಮೊಟ್ಟೆ ಹಾಕ್ತೀವಿ. ಮತ್ತೆ ನಾನು ಹಾಕ್ತೀನಿ. ನಾನು ಯಾಕೆ ಬೇಡ? ಏನು ಮದ್ದನ್ಗೆ ಇಲ್ಲಂಗೆ ಹಂಗೇನಿಲ್ಲ. ಎಲ್ರ ಮನುಷ್ಯರು ಒಂದೇ. ನಾವು ಮನುಷ್ಯರಲ್ಲ. ನಮ್ದೇನು ಗುಣ? ಕೆಟ್ಟ ಗುಣ ಅದ ನಮ್ಮ ಹತ್ರ. ಕಟ್ಟ ಗುಣ ಅವನ್ ಸ್ವಲ್ಪ ಕಟ್ಟ ಗುಣ. ಏನ್ ಗುಣ ಅದ ಅಂತವ್ರಿಗೆ ಕೋಳಿ? ಹಂಗಾಗಿ ಕೋಳಿ ಗುಣ ಹೆಂಗ್ ಗೊತ್ತಾ? ಮನುಷ್ಯರು ಒಂದೇ ಕೈ ಗುಣ, ಅದು ಮೂಢನಂಬಿಕೆ ಅದ. ಅಂತದ್ ಬಿಡು ಫಸ್ಟ್. ಎಲ್ರ ಮನುಷ್ಯರಂಗೆ ಅಲ್ಲಪ್ಪ, ಅವನು ಬೇಸಿನಾಗಿರ್ತಾವ ಒಬ್ಬೊಬ್ರ ಕೈನಿಂದ. ಕೋಳಿಗಳು ಜಾಸ್ತಿ ಕಾಲ ಬೆಳೆದಾವ. ಕೈನಿಂದ ಜಾಸ್ತಿ ಬರ್ತಾವ. ಜಾಸ್ತಿ ಬರೋದಲ್ಲ, ಸ್ವಲ್ಪ ಹೇಳ್ತೀನಿ ಕೇಳು. ಅವು ಆತ ಹುಡುಗೈತೆ ನಮ್ಮ ತಮ್ಮ ಐತೆ. ನಾವು ಅವ್ನ ಹಾಕಿದ್ರೆ ಕೋಳಿಗೆ ಮೊಟ್ಟೆಗಳು ಹಾಕಿದ್ರೆ ಜಾಸ್ತಿ ದಿನ ಬಾಳ್ತಾವು. ಇಲ್ಲಾಂದ್ರೆ ನಡಬರೋಕೆ ಏನಾದರೂ ಅವು ಏನೋ ಒಂದು ಜ್ವರ, ಯಾವುದೋ ಬೆಕ್ಕು ಏನೋ ಇದು ಬಂದು ಹಾಕ್ಕೊಂಡು ಹೋಗ್ಬಿಡ್ತದ, ಇದಾಗುತ್ತದಂತ. ನಾವು ಹಾಕಿದ್ರೆ ಅವನ ಕೈಯಲ್ಲಿ ಹಾಕಿದ್ರೆ ಚಲೋ ಹೊತ್ನಾಗೆ ಕೆಲವು ದಿವಸಗಳ ಇವು ಚಲೋ ಹೊತ್ನಾಗ ಮರಿಗಳು ಬಾಳ್ತಾವ, ಭಾಳ ದೊಡ್ಡದಾಗ್ತಾವಂತ. ಅದಕ್ಕೆ ಕಾರಣ ಅವನು ಕರಿಬೇಕಂತ ನಾನು. ಕರೆ ಅವನು ಎಲ್ಲಿದ್ದಾನೆ? ಇರ್ಬೋದು ಅವನು. ಹಿರೇಶ್ ಇವತ್ತು ಸಂಡೇ ಅದಲ್ಲ, ಕೋಳಿ ಹಾಕ್ಬೇಕು ಮೊಟ್ಟೆ. ನೀನು ಹಾಕಿದ್ರೆ ಚಲೋ ಬೆಳಿತಾವಂತಪ್ಪ. ನಾ ಹಾಕಿದ್ರೆ ಬರಲ್ಲ ಅಂತಪ್ಪ, ಜಾಸ್ತಿ ದಿನ ಬರಲ್ಲ ಅಂತ. ಯಾವುದೋ ಮೊಳ ಇದು ಬೆಕ್ಕು ಹಾರಿಸ್ಕೊಂಡು ಹೋಗ್ತದ. ಬೆಕ್ಕು ಹಾರಿಸ್ಕೊಂಡು ಹೋದ್ರೆ ಯಾವುದೋ ಮೂಢನಂಬಿಕೆ ಇಟ್ಕೊಂಡ್ರೆ ತಲೆಗೆ. ನೀನೇ ಬರ್ಬೇಕಂತ ಬಾಬಾ ಅದಿಲ್ವಾ? ಇದ್ರದ ನೋಡಿ ಸ್ನೇಹಿತರೆ, ಇದೇನು ಇದಲ್ಲ ಮರಿ. ಇದೇನಿದು ಕೋಳಿ? ಎಲ್ಲಿ ಹೋಯ್ತು? ಇದೇ ನಮ್ಮ ಕೋಳಿ. ಇದಕ್ಕೆ ಹಾಕ್ಬೇಕು. ಹೆಸರೇನೋ ಫಸ್ಟ್ ಹೇಳು. ಏಯ್, ನಿನ್ನ ಹೆಸರೇನು? ನನ್ನ ಹೆಸರು ವೀರೇಶ್. ವೀರೇಶ? ನೀನು ಪರಿಚಯ ಮಾಡ್ಕೋ ಸ್ವಲ್ಪ, ಎಲ್ಲರಿಗೆ ಗೊತ್ತಾಯ್ತವ. ನಾನು ಪರಿಚಯ ತಗೊಂಡು ಅವ್ರೇನು ಮಾಡ್ತಾರೆ, ಯಾರೇನು ಮಾಡ್ತಾರೆ ಹಂಗಾರ ನಿನ್ನ ಚೆನ್ನಾಗಿ ಹೇಳಿದ್ರಿ. ಏನಂತ ಬೇಡಿಕೊಂಡು ಹೇಳಪ್ಪ. ಇಲ್ಲಿ ನೋಡಿ, ಏನು ಬೇಡಿದೆ, ಹೆಂಗೆ ಯಾವುದೋ ಒಂದು ಮಂತ್ರ ಹೇಳಿದೆ ನೀನು. ಹೆಂಗೆ ಹೇಳು? ಮತ್ತೆ ಮುಗಿದ್ವಾ? ಎಲ್ಲ ಹಾಕಿದೆ? ಒಂದೊಂದಿದ್ದಾವ. ಬೆಳಿಗ್ಗೆ ಮೊಟ್ಟೆ ಹಾಕಿದ್ದಾಯ್ತು. ಇವತ್ತು ದಿನಚರಿ ಹಿಂಗೆ ನಡೀತಾ ಇರುತ್ತದೆ. ಓಕೆನಾ? ನೋಡೋಣ ಏನಾಯ್ತು. ನೀರು ಹಿಡಿ ಹೋಗು, ಗುಂಡೆಲ್ ತಗ. ನೀನು ಹಿಡಿ ಹೋಗು. ಎಷ್ಟು ದಪ್ಪ ಅದ ಅದು, ಯಾರು ಹಿಡ್ಕೊಂಡು ಹೋಗ್ತಾರ? ಬೀಳ್ಬೇಕಂತ. ಬುಳು ಹೋಗು. ಹಾಂ, ಬುಳು. ನೀನು ಬೀಳು ಹೋಗು. ನಾನು ಬೀಳಿದ್ರೆ ನಿನ್ಗೇನು ಬರ್ತದ? ನೋಡಿ ನಗ್ತಾರೆ ಇವರು. ನಗುವರಲ್ಲಿ ಫೇಮಸ್. ಬೀಳ ಅಂತಿದ್ದಲ್ಲ, ನಗೋದ್ರಲ್ಲಿ ಫೇಮಸ್ ಈರಮ್ಮ ಅವರು. ಫೋನ್ ಮಾಡಿದ್ನಲ್ಲ ತಗಂತಾರ ಇಲ್ಲಿ ಕೇಳು. ಕಡಿಮೆ ರೇಟ್ ಕೇಳಕತ್ತಾರ ಅಂತ. ಮತ್ತೆ ಕೇಳ್ರ ಎಷ್ಟು ರೇಟ್ ಹೇಳ? ಅದೇನೋ ಅಲ್ಲ ಹಂಗಂದ್ರೆ ಸೋನಮ್ಮ ಅವರು ಫೋನ್ ಮಾಡಿ ಕೇಳು. ಎಲ್ಲಿದ್ದಾರಂತ ಇವಾಗ? ಬಸವರಾಮ ಎಲ್ಲಿದ್ದಾನಂತ? ಅಲ್ಲೇ ಅವ್ರ ರಾಜೋಳ್ದಾಗ ಇರ್ತಾನ. ರಾಜೋಳ್ನಾಗ ಇದ್ದಾರಂತ. ಕೊಡ್ತೀವಪ್ಪ, ಸ್ವಲ್ಪ ನಿಧಾನ ಆಗಿ. ಇವತ್ತು ಸ್ವಲ್ಪ ಬಡತನ ವಿಪರೀತ ಆಗಿದೆ ಅಂತ ಹೇಳಿ ನಮ್ಮ ಸಣ್ಣಮ್ಮ ಅವರು. ಮಳೆ ಲೇಟಾಗಿ ಬಂದದಪ್ಪ, ಸ್ವಲ್ಪ ತಾಳ್ಕೋ, ಸ್ವಲ್ಪ ಗುಣಗುಣ ಅಂತಿದ್ದೀವಿ ಅಂತ ಹೇಳಿವೆ. ಇಲ್ಲ, ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡಿದಂಗೆ ಸೋಷಲ್ ಮೀಡಿಯಾ ಏನೋ ಮಾಡ್ತೀವಿ ಅಷ್ಟೇ. ಫೋನ್ ಮೊನ್ನೆ ಹೇಳ್ದಂಗೆ ಸಣ್ಣಪ್ಪ ಕೊಟ್ಟಿರ್ತೀನಿ, ಎಲ್ಲರಿಗೆ ಯಾರ್ಯಾರು ಬೇಕಾದ್ರೆ ತಗೊಂಡ್ರಿ ಅಂತ ಹೇಳೋಣ. A few moments later. ಗಾಯ್ಸ್, ಗಾಡಿ ಪ್ರಾಬ್ಲಮ್ ಬಂದದ. ಹಾಂ, ಎಲ್ಲ ನ್ಯೂಟ್ರಲ್ ಕರೆಕ್ಟ್ ಅದವು. ಇದೇನ್ಗ ಮೇಲಿದ್ದು ಕೆಳಗೆ ಮಾಡಿವೆ, ಚೌಕಿ ಎತ್ತೀವಿ, ಎಲ್ಲ ಹೊಡಿವಿ, ಎಲ್ಲ ಮಾಡಿವೆ. ಫೈನಲಿ ಗಾಡಿ ಬಂದಾಗ್ಯದ. ಬೆಳಗ್ಗೆ 1 ಗಂಟೆಯಿಂದ ಟ್ರೈ ಮಾಡಿ, ನೀವು ಚಾಲು ಆಗ್ತಾಯಿಲ್ಲ. ಇವಾಗ ರೈಚೂರು ತಳಿತಾ ಇದ್ದೀವಿ. ನಮ್ಮ ಫ್ರೆಂಡ್ ನಮ್ಮ ತಮ್ಮ ಬಂದಾನ. ಮನೆ ಕಡೆ ಮಸ್ತ್ ಟ್ರೈ ಮಾಡಿದೆ, ಬಟ್ ಚಾಲು ಆಗ್ತಾಯಿಲ್ಲ. ಇದು ಗಾಡಿ ಚಾಲು ಆಗ್ತಾಯಿಲ್ಲ ತಮ್ಮ, ಗಾಡಿ ಚಾಲು ಆಗ್ತಾಯಿಲ್ಲ.
ಗಾಯ್ಸ್ ಎಲ್ಲರೂ ಹಾಯ್ ಅಂತಾರೆ, ಎಲ್ಲರೂ ಸಪೋರ್ಟ್ ಮಾಡಲ್ಲ. ಆಯ್ತು ಬಿಡು ಬಂದೆ ಅವನ ತಮ್ಮ ಬಂದ ನೀವು ಹಾಂ ಏಯ್ ಚಾಲ ಆಗ್ತಾ ಇಲ್ಲ. ಕರೆಂಟ್ ಸಪ್ಲೈ ಎಲ್ಲ ಆಗ್ತದೆ, ಚಾಲು ಆಗ್ತಾ ಇಲ್ಲ. ಏನಾಗಿದೆ ಗುಡುಗುಡ ಅಂತದ ಒಂದಾಗತ್ತ. ಸ್ವಲ್ಪ ಇದು ರೀಲ್ ಮಾಡ ಅಡ್ಡದಿಗೆ ಗಾಯ್ಸ್ ಗಾಡಿ ಇವಾಗ ತಳ್ತಾ ಇದ್ದೀನಿ ಹಿಂದ್ಗಡೆ. ಬೀಗ ಇದ್ರು ఎవరు కాలే వీడియో కాల్ ನಂದೆ ವೀಡಿಯೋಸ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡು. ಮನೆ ಕಡೆ 4 ಜನ ಟ್ರೈ ಮಾಡಿವೆ, ಚಾಲು ಆಗ್ತಾ ಇಲ್ಲ. అరే ಏನು ಕ್ಲಿಪ್ ಮೊಬೈಲ್ ಎಲ್ಲೇ ಹಿಡಿಯೋಕೆ ಇರಲ್ಲ. ಈಗ ಆಗುತ್ತಂತ ನಾನು ಊಹೆ ಮಾಡಿರಲಿಲ್ಲ. ನನ್ನ ಮೊಬೈಲ್ ಅಂತೂ ಗಾಡಿ ಮೇಲಿಂದ ಕೆಳಗೆ ಬಿದ್ದಿತ್ತು. लेकिन ये साला कर क्या रहा है यहाँ पे? रुको जरा सबर करो. ಫೈನಲ್ ಪುಣ್ಯಾತ್ಮ ನಮ್ಮ ಫೋನನ್ನು ಎತ್ಕೊಂಡು ಓಡ್ತಾ ಇದ್ದಾರೆ ನೋಡಿ. ಜಸ್ಟ್ ಮೊಬೈಲ್ ಕಳೆದೋಗಿತ್ತು. ಇವಾಗ ಸಿಕ್ಕ್ಯಾರ ಯಾರೋ ನಮ್ಮೂರವರು ತೆಗೆದುಕೊಂಡು ಹೋಗ್ಬಿಟ್ರು. ಹಿಂದ್ಗಡೆ ಗಾಡಿ ಮೇಲೆ ಇಟ್ಕೊಂಡು ಬಿದ್ದಾರ. ಥ್ಯಾಂಕ್ಸ್ ಕೂಡ. ಅದೇ ಮೊಬೈಲಿಂದ ಫೋನ್ ಮಾಡಿ ಬಟ್ ಎದ್ರಿಲ್ಲ. ಮನೆಗೆ ಹೋಗಿ ಅವ್ರ ಮಗ ಇರ್ತಾನಲ್ಲ, ಮಗನ ಕೊಟ್ಟ ನಮ್ಮ ಮಗ ಅವಾಗ ಲಿಫ್ಟ್ ಮಾಡೋಣ ಮೊಬೈಲ್. ಸಿಕ್ಕದಪ್ಪ ನಿಮ್ಮ ಮೊಬೈಲ್ ಅಂತ ಆಗಿರ್ತದ. ಆಯ್ತು ಬಿಡು, ಏನೋ ಒಂದು ಗ್ರಾಚ ಬರ್ತದೆ ಹೋಯ್ತು. ಒಳ್ಳೇದಾಗಲಿ ಕೆಟ್ಟದಾಗಲಿ ಹಂಗೆ ನಡೀತಾ ಇರುವ. ಆಗ ಅವುಗಳ ಬಗ್ಗೆ ತಲೆ ಕಟ್ಕೋಬಾರ್ದು. ನಾವು ಹೋಯ್ತಾ ಇರಬೇಕು ಮುಂದುಗಡೆ ಅಷ್ಟೇ ಮಾಡ್ಕೊಂಡು. ಹೆಂಗ ಹೋಯ್ತಾ ಇರಬೇಕು. ಹಾವ್ ಗಾಯ್ಸ್ ಇವಾಗ ಗಾಡಿ ಚಾಲು ಆಗ್ಯದ ನೋಡಿ. ಜಸ್ಟ್ ಇವಾಗ ಬಂದಿದ್ವಿ, ಚಾಲು ಮಾಡೋಣ ಬಂದೆ. ಇತ್ತೇನ ಮೆಕ್ಯಾನಿಕ್ ಹೇಳ ಆರಾಮ ಗಾಡಿ ಚಾಲು ಮಾಡಪ್ಪ ಮೆಕ್ಯಾನಿಕ್. ಹಾಂ ಏನೇನು ಅಲ್ಲ ಏರ್ ಹಿಡ್ಕೊಂಡದ ಅಂತ ನೋಡು. ಪೆಟ್ರೋಲು ಏನಿಲ್ಲ, ವಾಸನೆ ಬರುತ್ತೆ ಅಂತ ಏನಾಗಲ್ಲ. ಪೆಟ್ರೋಲ್ ವಾಸನೆ ಬರ್ತದಲ್ಲ ಅದೇ ಅಂತ. ಇವಾಗ ಎಷ್ಟು ಮಾಡಿದ್ವಲ್ಲ ಗಾಡಿ ಎಲ್ಲ ಚಾಲು ಆಯ್ತು. ಇವಾಗ ಮನೆ ಕಡೆ ಎಷ್ಟು ಒದ್ದಾಡಿದ್ವಿ, ಇಲ್ಲಿ ಬಂದು ನೋಡಿದ್ರೆ ಒಂದೇ ಏಟಿಗೆ ಇದು ಗಾಡಿನ ತೊಳ್ಕೊಂಬಂದಿದ್ವಿ. ಅಲ್ಲಿಂದ ಮನೆ ಕಡೆಯಿಂದ ಇದನ್ನು ತೊಳ್ಕೊಂಬಂದಿದ್ವಿ ಮನೆ ಕಡೆಯಿಂದ. ಆಯಿತು, ಥ್ಯಾಂಕ್ಸ್ ಅಪ್ಪ ತಮ್ಮ. ಇವನು ಯಾರಲ್ಲ ನನ್ನ ತಮ್ಮ, ಇವನು ನಡೆ ಚಾಲು ಮಾಡು ಚೌಕಾಸ್ ನಡೆ. ಬರ್ತಿದ್ವಿ ನೋಡಿ ಯೂಟ್ಯೂಬ್ನಾಗ. ಮತ್ತೆ ನಮ್ಮ ತಮ್ಮ ಇದು ಮಾಡಿದ್ನಲ್ಲ ಅವನು. ಮತ್ತೇನು ಹಿಂಗೆ ಗಾಳಿ ತಿರ್ಸಕ್ಕೆ ಹೋಗಿ ನೆಕ್ಕಿ ಇದು ಎಳೆದು ಬಿಟ್ಟಾನ, ಮುರಿದೋಗಿದೆ. ಬಸ್ ಅಂತ ಗಾಳಿ ಬರ್ತಾ ಇದೆ ಅದರಲ್ಲೇ. ಇಲ್ಲಿ ನೋಡಿ ಅಣ್ಣ ನೆಕ್ ಹಾಕ್ತಾನ. ಮುಂದೆ ಕಂಟಿನ್ಯೂ ಆಗ್ತದೆ ಬ್ಲಾಗ್. ಹಂಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಯಾರು ಲೈಕ್ ಮಾಡ್ಕೊಂಬಿಟ್ರೆ ಅಷ್ಟೇ. ಏನಂತಲ್ಲ ನಮ್ಮೂರು ಹುಡುಗರೇ ಇವರು. ಏನೋ ಪೆಟ್ರೋಲ್ ಖಾಲಿ ಆಗಿತ್ತು. ಚಾಲು ಮಾಡಪ್ಪ. ಪೆಟ್ರೋಲ್ ಖಾಲಿ ಆಗಿದೆ ಕೊಟ್ಟೇನ ಹಾಯ್ ಮಾಡತ್ತಮ್ಮ. ಪೆಟ್ರೋಲ್ ಖಾಲಿ ಆಗಿದೆ ಅಂತ ಅದಕ್ಕೆ ನಿಂದಿರ್ಸೇನೆ. ಏನೋ ಕಡೆ ಹೀಗೆ ಬರ್ತಾ ಪರಿಸ್ಥಿತಿಗಳು. ಯಾರು ನಮಗೆ ಏನೋ ಗೊತ್ತಾ, ಯಾಕೆ ನಿಂದಿರ್ತೀವಿ ಗೊತ್ತಾ, ರೈಟ್ ಚಾಲ ಆಯ್ತು. ರೈಟ್ ಹಾಂ ರೈಟ್. ಯಾರು ಹೆಂಗೆ ಗೊತ್ತಾ, ಯಾರಿಗೆ ನಾನು ಸಹಾಯ ಮಾಡಿದ್ರೆ ಯಾರೋ ಒಬ್ಬನು ಬರ್ತಾನೆ ಅಷ್ಟೇ ಅಂತ ತಿಳಿತೀನಿ. ಹಂಗಿತ್ತು ಅಷ್ಟೇ. ನಮಗೆ ಕಷ್ಟದಲ್ಲಿ ಯಾರಿಗೇನು ಸಹಾಯ ಮಾಡಿದ್ರೆ ನಮ್ಗೆ ಯಾರನ್ನು ಸಹಾಯ ಮಾಡಿದ್ರೆ ಅಷ್ಟೇ. ಯಾರು ಇಲ್ಲ ಗಾಯ್ಸ್. ಅಂದರೆ 2026 ಇದ್ದೀವಿ ನಾವು. ಹೆಂಗೆ ಗೊತ್ತಾ, ಹೆಂಗೆ ಬೆಳೀತಾರೆ ಏನೋ ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ಕಲ್ಲಿ. ನಮಗಂತೂ ಭಾಳ ಕಷ್ಟ ಆಗ್ತಾಯಿದೆ. ಅದು ಹೆಂಗೆ ಒಂದೇನು ಕ್ಲೂ ಸಿಗ್ತಾಯಿಲ್ಲ. ಕಳಿಸ್ಬೇಕು, ಹೆಸರು ಕಳಿಸ್ಬೇಕು ಅಷ್ಟೇ ಇರ್ತದ. ಹಿಂಗೆ ಯಾವ್ದು ನೋಡ್ತಿರ್ತೀವಿ, ಮೋಟಿವೇಶನ್ ಆಗ್ತೀವಿ ನಮ್ಮಂಥವ್ರು.
ಮೋಟಿವೇಶನ್ ಆದ ನಂತರ ಮಾಡೋಕ್ಕೆ ಹೋದರೆ ಭಾಳ ಕಷ್ಟ ಅದ, ಬೆಳಿಬೇಕಂದ್ರೆ ಭಾಳ ಕಷ್ಟ ಅದ. ನಾವು ನೋಡಿ ವೀಡಿಯೋಸ್ ನೋಡಿ ಎಲ್ಲ ಮೋಟಿವೇಶನ್ ಆಗ್ತೀವಿ, ಬಟ್ ಇದೇನಾಗಲ್ಲ. ಮಾಡೋಕ್ಕೆ ಹೋದರೆ ಅದರ ಹತ್ತಿರ ಹೋದ್ರೆ ಅದರ ಕೆಲಸವನ್ನು ನಾವು ಕೈ ಹಚ್ಕೊಂಡ್ರೆ ಮಾತ್ರ ಅದರ ವ್ಯಾಲ್ಯೂ ಏನಂತ ಗೊತ್ತಾಗ್ತದೆ. ಸುಮ್ಮನೆ ನಾವು ಹೋಗೋ ಯಾರ್ಯಾರು ಏನೋ ಅಂತಾರೆ, ಇನ್ಸ್ಟಾಗ್ರಾಮ್ ಯೂಟ್ಯೂಬರ್ ಹ್ಯಾಕರ್ ಏನೇನೋ ಮೇಲೆ ಮಾತುಗಾಡ್ತಾರೆ. ಅದು ಏನೋ ಅದರ ಕಸರತ್ತು ಅದರ ಏನು ಅಂತ ಅದ್ರ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕೆಂಬುದು ನಮಗೆ ಗೊತ್ತಿರ್ತದೆ ಮಾಡುವವರಿಗೆ. ಯೂಟ್ಯೂಬರ್ ಬಂದ ಏನೇನೋ ಸುಮ್ಮನೆ ಏನೋ ಇದು ಏನಂತಾರಲ್ವ, ಆಡ್ಕೊಂತಿರ್ತಾರೆ ನಮ್ಮನ್ನು, ಏನೋ ಮಾಡ್ತಾನೆ ಅಂತ ನಮ್ಮನ್ನು ಆಡ್ಕೊಂತಿರ್ತಾರೆ. ಆಡ್ಕೊಂಡು ಇಷ್ಟು ಹೇಳ್ತಾರೆ ನಾನು, ಎಲ್ಲರೂ ಆಡ್ಕೊಳ್ಳಿ, ಬಟ್ ಮಿತಿ ಮೀರಬೇಡಿ. ನಿಮಗೆ ಬರ್ತದೆ ಅದೊಂದು ಸಮಯ ಬರ್ತದೆ. ಆವಾಗ ಆ ಸಮಯಕ್ಕೆ ನೀವು ಭದ್ರಾಗಿರಬೇಕು. ದೇವರ ಒಂದು ಶ್ಲೋಕ ಅದ, ಏನು ಗೊತ್ತಾ, ಕರ್ಮ ಎಂಬುದು ಯಾರನ್ನು ಬಿಡಲ್ಲ. ಅದು ಕರ್ಮ ಯಾರನ್ನಾಗಲಿ ಏನೋ ಬೇರೆಯವ್ರಿಗೆ ಏನು ಮಾತಾಡ್ತೀವಿ, ಬೈದಿರ್ತೀವಿ, ಏನೋ ಒಂದು ಮಾಡಿರ್ತೀವಲ್ಲ, ಅದು ನಮ್ಗೆ ರಿಟರ್ನ್ ಆಗಿ ಟ್ರಿಬಲ್ ಆಗಿ ಬರ್ತದೆ. 100% ಬರ್ತದೆ. ಅದು ನಂಗೆ ಗೊತ್ತಿದೆ, ಅನುಭವಿಸಿದ್ದೀನಿ. ಅದು ಹೆಂಗೋ ಯಾವ ರೂಪದಲ್ಲಿ ಬರ್ತದೆ ಗೊತ್ತಿಲ್ಲ, ಬಟ್ ಬರ್ತದೆ. ಬರೋದು ಲೇಟಾಗಿ ಬರೋದು, ಬರೋದು ಮಾತ್ರ ಲೇಟ್ ಆಗ್ಬೋದು, ಬಟ್ ಬರೋದಂತೂ ಖಚಿತ. ಅಷ್ಟೇ ತಿಳ್ಕೊರಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನೋಡಿ ಇವಾಗ ಸದ್ಯಕ್ಕಿದೆ ನಾವು ವೆದರು ಮತ್ತು ಇದೇನಂತಾರಲ್ಲ, ವೆದರು ಮತ್ತು ಮಳೆ ಮುಂಗಾರು ಮಳೆ ಹೇಗಿದೆ ಅಂದರೆ, ಮಳೆ ಬಂದ್ಬಿಟ್ಟು ಮುಂಗಾರು ಮಳೆ ಸ್ಟಾರ್ಟಿಂಗಲ್ಲಿ ಒಂದು ತಿಂಗಳಾದ್ಮೇಲೆ ಇವತ್ತು ಬಂದದ. ಇದು ಮೃಗಶಿರ ನಕ್ಷತ್ರ ಹೋಗಿದೆ. ಆ ಮೃಗಶಿರ ನಕ್ಷತ್ರದಲ್ಲಿ ಎಲ್ಲರೂ ಹತ್ತಿ ಬೀಜಗಳು, ಭತ್ತದ ಬೆಳೆ ಯಾವುದೋ ಒಂದು ಆಯಾ ಪ್ರಾಂತಕ್ಕೆ ಆಯಾ ಕ್ಷೇತ್ರಕ್ಕೆ ಯಾವುದಾದ್ರು ಸೂಕ್ತ ಆಗ್ತದೆ ಬೀಜಗಳು ಅವನ್ನು ನಾಡ್ತಾರೆ. ಸೀಡ್ಸ್ ಬೀಜಗಳು ಏನಿರ್ತಾವ ಅಂಥವೆಲ್ಲ ನಾಡ್ತಾರೆ. ಬಟ್ ಇವಾಗ ನಕ್ಷತ್ರ ಹೋಗಿದೆ. ಇದು ಆರಿದ್ರ ನಕ್ಷತ್ರ. ಇದು ಆರಿದ್ರ ಬಂದ ಇದರಲ್ಲಿ ನಾಡಿದ್ರೆ ಅಷ್ಟೇ ಬೆಳೆನೂ ಅಷ್ಟೊಂದು ಬರೋಲ್ಲ. ಕಾಲ ಮಿತಿ ಮೀರಿ ಹೋಗಿರುತ್ತೆ. ಅಂದರೆ ಕಾಲ ಮಿತಿ ಮೀರಿ ಹೋಗಿಲ್ಲ ಅಂದರೆ ದಿನಗಳು ಕಳೆದಿವೆ, ಅಷ್ಟೇ ದಿನಗಳು ಕಳೆದಿವೆ. ಮೇನು ಅದರಲ್ಲಿ ಇಟ್ಟಿದ್ರೆ ಚಲೋ ಬೆಳೆ ಎಲ್ಲ ಆಗ್ತಿತ್ತು ಅಂತ ಎಲ್ಲರೂ ನಮ್ಗೆ ಹಿರಿಯರು ಹೇಳ್ತಾರೆ ಅಷ್ಟೇ. ಅರ್ಥ ಆಯ್ತಾ? ನೋಡಿ ಇಲ್ಲಿ ಹಿಂದ್ಗಡೆ ಪಾಲಕ್ ಸೊಪ್ಪು ಬೆಳೆದಿವಿ. ಇದೇನು ಸೊಪ್ಪು ಬೆಳೆದಿವಲ್ಲ, ಬಾವಿ ಕಡೆ ತೋಟ ಇದೆ, ಎಲ್ಲ ಸೊಪ್ಪು ಬೆಳೆದಿವಿ. ಎಲ್ಲ ನೀರು ನಿಂತಿದ್ದು, ಬೆಳಗ್ಗೆಲ್ಲ ನೀರು ನಿಂತಿದ್ವು ಅಂತ. ಇವಾಗ ಬಂದು ನೋಡಿದ್ರೆ ಏನು ಖಾಲಿ ಆಗಿಬಿಟ್ಟವ. ಹಿಂಗೆ ಇದ್ರೆ ಅದು ಉಳಿತವ, ಇಲ್ಲಾಂದ್ರೆ ಮತ್ತೆ ನಾಳೆ ನಾಡ್ದ ಮಳೆ ಬಂದರೆ ಮುಗೀತು. ಯಾವ ಇವೆಲ್ಲ ಇವಾಗ ಒಬ್ಬೊಬ್ರಿಗೆ ಹೇಳ್ತೀನಿ, ಸಪೋರ್ಟ್ ಮಾಡಿ ಯಾವುದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಎಲ್ಲರಿಗೂ ಹೇಳ್ತಿರ್ತೀನಿ. ನಂಗೆ ಆದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ನಮ್ಮಂಥವ್ರಿಗೆ ಸುಮ್ಮನೆ ನಮ್ಮ ಪಾಡಿಗೆ ನೀವು ಹೋಗಿ, ನಮ್ಮ ಪಾಡಿಗೆ ನಾವು ಇರ್ತೀವಿ. ನಮ್ಮ ತಂಟಿಗೆ ಬರಬೇಡಿ ಅಷ್ಟೇ. ಎಷ್ಟು ತಲೆ ಕೆಡಿಸ್ಕೋಬೇಡಿ. ನಾವೇನೋ ಮಾಡ್ತಾ ಇರ್ತೀವಿ, ನಮ್ಮನ್ನು ನೋಡಿ ಹುರ್ಕೊಳ್ಳೋದು ಆಡ್ಕೊಳ್ಳೋದು ಮಾಡಬೇಡಿ. ನಮ್ಮ ಬಗ್ಗೆ ಟೆನ್ಷನ್ ಬೇಡ, ನೀವು ಎಂಟರ್ಟೈನ್ಮೆಂಟ್ ತಗೋರಿ ಅಷ್ಟೇ. ಎಲ್ಲರೂ ಸಿನಿಮಾ ಆ್ಯಕ್ಟರ್ಸ್ಗಳು, ಮತ್ತೊಂದು ವಿಷಯ ಹೇಳ್ತೀನಿ ಕೇಳಿ, ಸಿನಿಮಾ ಆ್ಯಕ್ಟರ್ಸ್ಗಳು, ಕ್ರಿಯೇಟರ್ಸು, ವಿಡಿಯೋ ಎಡಿಟರ್ಸು, ಗೇಮರ್ಸ್ ಇರ್ತಾರಲ್ಲ ಅವ್ರು ಹೆಂಗೆ ಗೊತ್ತಾ, ಅವ್ರು ಏನೋ ಒಂದು ಎಂಟರ್ಟೈನ್ಮೆಂಟ್ ಯೂಟ್ಯೂಬು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ, ಲೈವ್ ಆಗಿ ಬರ್ತಾರೆ ಅಷ್ಟೇ. ಅವ್ರ ಪಾಡಿ ಮಾಡ್ಕೊಂಡು ಹೋಗ್ತಾರೆ. ನಮ್ಮದು ಅಷ್ಟೇ. ಅವ್ರ ಸಿನಿಮಾ ಹೀರೋಗಳು, ದೊಡ್ಡ ಸ್ಟಾರ್ಸು, ಶಾರುಖ್ ಖಾನು, ಸಲ್ಮಾನ್ ಖಾನು, ಅಮೀರ್ ಖಾನು, ಅವರು ಕನ್ನಡ ಯಶ್, ದರ್ಶನ್, ಇವರೆಲ್ಲರೂ ಏನಿರ್ತಾರಲ್ಲ, ತೆಲುಗು ಫಿಲ್ಮ್ ಆಗಿರ್ಬೋದು, ಮಲಯಾಳಂ, ತಮಿಳ್ನಾಡು, ಈ ಕಡೆ ತಮಿಳ್ನಾಡು CM ವಿಜಯ್, ಜೋಸೆಫ್ ವಿಜಯ್ ಅವರು ಏನೇನೋ ಮಾಡ್ತಾರೆ. ಅವ್ರು ಎಂಟರ್ಟೈನ್ಮೆಂಟ್ಗೋಸ್ಕರ. ಹಾಗೇ ನಮ್ಮದು ಏನೋ ಸಾಮಾನ್ಯದ ಒಂದು ಇದು ಬೀಜ. ಯಾವುದೋ ಒಂದು ಸಣ್ಣ ಪ್ರತಿಭೆ ಇದು ಅರಳ್ತಾ ಇದೆ, ಅರಳಲ್ಲಿ ಬಿಡಬೇಕು. ಒಂದು ಹೂವು ಬಿಡ್ತಾ ಇದೆ ಅಂದರೆ ಮನೆ ಮುಂದುಗಡೆ ಅದನ್ನು ಅರಳಲ್ಲಿ ಬಿಡಬೇಕು. ತೆಗೆದು ಬಿಸಾಕ್ತೀವಿ, ಆವಾಗೆ ಬಿಸಾಕಬಾರ್ದು. ಹೌದಲ್ಲ, ಬಿಸಾಡಬಾರ್ದು, ಹಂಗೆ ಮಾಡಬಾರ್ದು. ಅದು ಅರಳಿದ್ರೆ ಆ ಹೂವು ಅರಳಿದ್ರೆ ಹೆಂಗಿರ್ತದೆ ಗೊತ್ತಾ, ಮೊಗ್ಗಿರ್ತದೆ ಫಸ್ಟು. ಇದು ಮೊಗ್ಗಿರ್ತದೆ. ಅದರ ಅರಳಿದ್ರೆ ಒಂದು ಹೂವು ಒಬ್ಬ ಹುಡುಗಿ ತಲೆ ಮೇಲೆ ಹೋಗಿ ಸಿಂಗಾರವಾಗಿ ಒಂದು ಸುಂದರವಾಗಿ ನೋಟವಾಗಿ ಕೊಡ್ತದೆ ಹುಡುಗಿಗೆ, ಅಷ್ಟು ಹಂಗಿರ್ತದೆ ಅದು. ಹಾಗೆ ಬರೀ ಇದು ಸ್ಟಾರ್ಟಿಂಗ್ ಅಷ್ಟೇ, ಬಿಗಿನಿಂಗ್ ಅಷ್ಟೇ. ಇದು ಯಾವರಕ್ಕೂ ಯಾರಿಗೇ ಆಗಲಿ ಹೆದರ್ಕೊಳ್ಳಲ್ಲ ಅಷ್ಟೇ. ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ ವೀಡಿಯೋಸ. ಇದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ಮತ್ತು ಮುಂದೆ ಬಂದು ನಿಮಗೆ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸದ್ಯಕ್ಕೆ ಇದು ಮೊಬೈಲ್ ಸದ್ಯಕ್ಕೆ ಈ ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ಅದ, ದೊಡ್ಡ ಮೊಬೈಲ್ ತಗೊಳ್ತೀನಿ. ಸಿಸ್ಟಮ್ ಹ್ಯಾಕಿಂಗ್ ಆಗೋದು ಈ ಮೊಬೈಲಿಂದ. ಎಡಿಟ್ ಮಾಡುವಾಗ, ವಾಯ್ಸ್ ಓವರ್ ಕೊಡುವಾಗ, ಏನೋ ಒಂದು ಸ್ಲಿಪ್ ಹಾಕುವಾಗ, ಏನೋ ಆ್ಯಡ್ ಮಾಡುವಾಗ, ವೀಡಿಯೋ ಆ್ಯಡ್ ಮಾಡುವಾಗ ಎಲ್ಲನೂ ಇದೇ ಆಗ್ತದೆ, ಸ್ಟ್ರೈಕ್ ಆಗಿಬಿಡ್ತದೆ. ಇದು ಇಂಟರ್ನೆಟ್ ಜಲ್ದಿ ಕನೆಕ್ಷನ್ ಆಗೋಲ್ಲ, ಇದೇ ಇರ್ತದೆ. ಬಟ್ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಬೆಳಬೇಕಂದ್ರೆ
ಇದೆಲ್ಲ ಪಿರಿಯಡ್ ಮುಗೀತು. ಇದನ್ನು ಆಸೆಡಿಟ್ಟು ನೋಡಿದ್ರೆ ನಾವು ಜನಗಳೊಡನೆ ಬೆಳಿಬೇಕಂದ್ರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಬೆಳಿಬೇಕಂದ್ರೆ ಒಬ್ಬರ ಮೇಲೆ ಆಧಾರವಾಗಿ ಇರಬಾರ್ದು. ನಾವು ಎಲ್ಲರ ಜೊತೆ ಕಾಂಪ್ರಮೈಸ್ ಆಗಿರಬೇಕು, ಎಲ್ಲರ ಜೊತೆ ಹೊಂದಾಣಿಕೆಯಾಗಿರಬೇಕು ಅಷ್ಟೇ. ಅವ್ರನ್ನ ಬೈಯೋದು, ಇವ್ರನ್ನ ಚುಡಾಯಿಸೋದು ಅಂದರೆ ಅದ್ರ ಏನು ವರ್ಕ್ ಆಗಲ್ಲ. ಆ ಥರ ಏನು ವರ್ಕ್ ಆಗಲ್ಲ ಅದರಲ್ಲಿ. ಈ ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲಿ ವರ್ಕ್ ಆಗಲ್ಲ. ಸ್ವತಂತ್ರರಾಗಿ ನೋಡಿ, ಮೊಬೈಲ್ ಈ ಕಡೆ ತಿರ್ಸಕತ್ತೀನಲ್ಲ, ಇದು ಕ್ಲಿಯರ್ ಬರಕತ್ತ. ಅಂದರೆ ಸೂರ್ಯಾಸ್ತ ಆಗಿದೆ. ಸೂರ್ಯ ಮತ್ತು ನಾಳೆ ಬರ್ಬೋದು, ನಾಳೆ ಬರೋದು ಖಂಡಿತ. ಹಂಗೆ ಸೂರ್ಯಾಸ್ತ ಆಗಿದೆ. ಸೂರ್ಯನಿಗೆ ಮುಖ ಮಾಡಿ ನಾನು ಇವಾಗ ಅಸ್ತದ ಕಡೆ ಮುಖ ಮಾಡಿ ನಿಂತ್ಕೊಂಡಿನಿ ಪಶ್ಚಿಮ ಕಡೆ. ಈ ಥರ ನಿಮಗೆ ನೋಟ ಈ ಥರ ಸಿಗ್ತಾ ಇದೆ. ಯಾವುದೇ ಆಗಲಿ ಸ್ವಲ್ಪ ನೋಡಿ ಮಾಡಬೇಕು, ಅಷ್ಟು ಅರ್ಥ ಆಯ್ತಾ? ಓಕೆ ಗ್ಯಾಸ್, ನಾನು ಮನೆ ಕಡೆ ಹೋಗ್ತಾ ಇದ್ದೀನಿ ಇವಾಗ. ಅಮ್ಮನ ಕಡೆ ಕನ್ವರ್ಸೇಷನ್ ನಡೀತಾ ಇರುತ್ತೆ ಇಷ್ಟೇ. ಎಲ್ಲೆಲ್ಲಿ ಹೋಗ್ಬೇಕು, ಏನೋ ಮಾಡ್ಬೇಕು ಅಂದಿರ್ತೀನಿ, ಏನೂ ವರ್ಕ್ ಆಗ್ತಾಯಿಲ್ಲ ಅಷ್ಟೇ. ಹಸಿವಾಗ್ತಾಯಿದೆ. ಅಮ್ಮ ಅವ್ರು ಏನೋ ರೆಡಿ ಮಾಡಿರ್ತಾರೆ, ಮನೆಗೆ ಊಟ ಮಾಡಬೇಕು ಅಷ್ಟೇ ಇರ್ತದೆ. ಸಪೋರ್ಟ್ ಮಾಡ್ತಾರೆ.